ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ಈ ವಿಡಿಯೋದಲ್ಲಿ ಹೇಬಿಯಸ್ ಕಾರ್ಪಸ್ ರಿಟ್ ಬಗ್ಗೆ ತಿಳಿದುಕೊಳ್ಳೋಣ. ಹೇಬಿಯಸ್ ಕಾರ್ಪಸ್ ಎನ್ನುವುದು ಇದು ಲ್ಯಾಟಿನ್ ಭಾಷೆಯ ಶಬ್ದ. ಇದರ ಅರ್ಥ ಯು ಶಾಲ್ ಹ್ಯಾವ್ ದ ಬಾಡಿ ಅಂತ ಅರ್ಥವಾಗುತ್ತದೆ. ಸಂವಿಧಾನ ನಮಗೆ ಒದಗಿಸಿರುವಂಥ ಹಕ್ಕು ಈ ಹೇಬಿಯಸ್ ಕಾರ್ಪಸ್. ಅಕ್ರಮವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿದರೆ ಅವರ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ ಅಥವಾ ಸಮಾಜದ ಯಾವುದೇ ಸಂಘ ಸಂಸ್ಥೆಗೆ ಕೋರ್ಟ್ನ ಮೊರೆ ಹೋಗಲಿಕ್ಕೆ ಅವಕಾಶ ಸಂವಿಧಾನ ಕಲ್ಪಿಸಿಕೊಡುತ್ತದೆ. ಅದೇ ಈ ಹೇಬಿಯಸ್ ಕಾರ್ಪಸ್ ಪಿಟಿಷನ್. ಸಂವಿಧಾನದ ಆರ್ಟಿಕಲ್ 226 ಹಾಗೂ ಆರ್ಟಿಕಲ್ 32 ಪ್ರಕಾರ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಹೇಬಿಯಸ್ ಕಾರ್ಪಸ್ ರಿಟ್ ಪಿಟಿಷನನ್ನು ನಾವು ದಾಖಲು ಮಾಡಬಹುದು. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿದಾಗ 24 ಗಂಟೆಗಳೊಳಗಾಗಿ ಆ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿರುವುದು ಪೊಲೀಸರ ಜವಾಬ್ದಾರಿ. ಆದರೆ ಸಮಾಜದಲ್ಲಿ ನಾವು ಗಮನಿಸುತ್ತಾ ಇರುತ್ತೇವೆ, ಕೆಲವೊಮ್ಮೆ ಈ ಜವಾಬ್ದಾರಿಯನ್ನು, ಅವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಕ್ರಮವಾಗಿ ವ್ಯಕ್ತಿಯನ್ನು ಬಂಧನದಲ್ಲಿಟ್ಟುಕೊಳ್ಳುತ್ತಾರೆ. ಸೊ ಅಂಥ ಸಂದರ್ಭ ಎಲ್ಲೇ ಕಂಡು ಬಂದರೆ ಅಥವಾ ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಒದಗಿದರೆ ಕೂಡಲೇ ಹೇಬಿಯಸ್ ಕಾರ್ಪಸ್ ಪಿಟಿಷನನ್ನು ಹೈಕೋರ್ಟ್ನಲ್ಲಿ ದಾಖಲೆ ಮಾಡಿದರೆ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲು ಮಾಡಿದರೆ ಕೋರ್ಟ್ನಿಂದ ಡೈರೆಕ್ಷನ್ ಕೊಡುತ್ತಾರೆ. ತಕ್ಷಣವೇ ಆ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕೆಂದು ಹೇಳಿ. ಇದು ಸಂವಿಧಾನ ನಮಗೆಲ್ಲರಿಗೂ ಕಲ್ಪಿಸಿಕೊಟ್ಟಿರುವಂತಹ ಹಕ್ಕಾಗಿದೆ. ಇದರ ಮುಖಾಂತರ ಸಮಾಜದಲ್ಲಿ ಅಧಿಕಾರವನ್ನು ದುರುಪಯೋಗ ಮತ್ತು ದರ್ಪದಿಂದ ಮೆರೆಯುತ್ತಿರುವಂತಹ ಅಧಿಕಾರಿಗಳ ಕಿವಿ ಹಿಂಡುವ ಅವಕಾಶ ಜನಸಾಮಾನ್ಯರಿಗೆ ಇದೆ. ಈ ನಿಟ್ಟಿನಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನುವುದು ಅಕ್ರಮವಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವುದಾಗಿದೆ. ಸೊ ಇದಾಗಿತ್ತು ಹೇಬಿಯಸ್ ಕಾರ್ಪಸ್ ಬಗ್ಗೆ ಒಂದು ಚಿಕ್ಕ ವಿವರಣೆ. ಇದೇ ರೀತಿ ಲಾ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.